ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಂಬಿಕಾ. ಇವತ್ತು ಸ್ಪೆಷಲ್ ಸಾಂಬಾರನ್ನ ನಾನು ಮಾಡಲಿಕ್ಕೆ ಹೊರಟಿದ್ದೀನಿ. ಅದು ಏನಂದರೆ ಮೂಲಂಗಿ ಮತ್ತು ಅವರೆಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ತೆಂಗಿನಕಾಯಿ ಒಂದು ಸ್ವಲ್ಪ, ಮೂಲಂಗಿ, ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಮೆಣಸು, ಜೀರಿಗೆ, ಖಾರದ ಪುಡಿ, ಸಾಂಬಾರು ಪುಡಿ ಇಷ್ಟಿದ್ರೆ ಸಾಕು. ದೆನ್ ಮೂಲಂಗಿನ ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಬಿಟ್ಟು, ಮೂಲಂಗಿ ಮತ್ತು ಆಲೂಗಡ್ಡೆನ ಒಂದ್ಸರಿ ವಾಶ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ, ಅಂದರೆ ಮಣ್ಣೆಲ್ಲ ಆಗಿರುತ್ತೆ ಅಲ್ವಾ, ಸೊ ಹಾಗಾಗಿ ವಾಶ್ ಮಾಡ್ಕೊಂಡು ಸಿಪ್ಪೆ ಎಲ್ಲ ತೆಕ್ಕೊಬೇಕು. ಸಿಪ್ಪೆ ಎಲ್ಲ ತೆಗೆದಾದ ತಕ್ಷಣ ನನಗೆ ಎರಡೆರಡು ಸರಿ ತೊಳೆದು ಅಭ್ಯಾಸ. ಕಟ್ ಮಾಡೋಗಿನ ಮುಂಚೆ ಒಂದು ಸರಿ ತೊಳಿತೀನಿ, ಮತ್ತು ಕಟ್ ಮಾಡಿ ಆದಮೇಲೆ ಒಂದು ಸರಿ ನೀಟಾಗಿ ಒಂದು ಸಪ್ರೇಟ್ ಬೌಲಲ್ಲಿ ಹಾಕಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಮೂಲಂಗಿಯಲ್ಲಿ ತುಂಬ ರೀತಿ ವೆರೈಟೀಸ್ ಆಫ್ ಸಾಂಬಾರನ್ನ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಒಂದು ರೆಸಿಪಿ ತೋರಿಸ್ತಿದ್ದೀನಿ. ಇದಕ್ಕೆ 3 ಈರುಳ್ಳಿ, 3 ಟೊಮೆಟೊ ಇದ್ದರೆ ಸಾಕು. ನೀಟಾಗಿ ಉದ್ದುದ ಕಟ್ ಮಾಡಿಕೊಂಡು, ಅಂದರೆ 3 ಈರುಳ್ಳಿಯಲ್ಲಿ ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳಿ 3 ತೊಗೊಂಡಿದ್ದೀನಿ. 3 ಟೊಮೆಟೊನೂ ಅಷ್ಟೇ ಸ್ವಲ್ಪ ರುಬ್ಬೋದಕ್ಕೆ ಮತ್ತು ಒಗ್ಗರಣೆಗೆ ಅಂತ ಹೇಳಿ 3 ತೊಗೊಂಡಿದ್ದೇವೆ. ಈರುಳ್ಳಿನ ಸ್ವಲ್ಪ ನಾನು ಕಟ್ ಮಾಡಿರೋದ್ರಲ್ಲಿ ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ, ಕೊತ್ತಂಬರಿ, ಬೆಳ್ಳುಳ್ಳಿನ ಹಾಕ್ಬಿಟ್ಟು, ಮತ್ತು ತೆಂಗಿನಕಾಯಿ, ಇದ್ರ ಜೊತೆಗೆ ಮಸಾಲೆ ಎಲ್ಲ ಏನಿದೆ ಅಲ್ವ, ಸಪ್ರೇಟಾಗಿ ಮಸಾಲೆ ಎತ್ತಿಟ್ಕೊಂಡಿದ್ದೀನಲ್ವ, ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಖಾರದ ಪುಡಿ, ಜೀರಿಗೆ, ಮೆಣಸು, ಲವಂಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ, ಪೇಸ್ಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಖಾರ ಕಡಿಮೆ ಬೇಕಂತ ಹೇಳಿದ್ರೆ ಲವಂಗ ಮತ್ತು ಮೆಣಸನ್ನ ನೀವು ಸ್ಕಿಪ್ ಮಾಡ್ಕೊಬೋದು. ರುಬ್ಬಿ ಆದ ತಕ್ಷಣ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು 1-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡ ತಕ್ಷಣ ಅದಕ್ಕೆ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ, ಮತ್ತು ಸಾಸಿವೆನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಹಾಕಿ, ಜೀರಿಗೆ, ಸಾಸಿವೆ. ದೆನ್ ಇಟ್ಕೊಂಡಿದ್ನಲ್ವ ಈರುಳ್ಳಿ, ಸ್ವಲ್ಪ ಈರುಳ್ಳಿ, ಟೊಮೆಟೊ ಎಲ್ಲ ಅದನ್ನು ಒಗ್ಗರಣೆಗೆ ಹಾಕಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡಿ. ಏನೇ ನೀವು ಒಗ್ಗರಣೆಗೆ ಹಾಕಿದ್ರು, ಯಾವುದೇ ಅಡುಗೆ ಆಗಾದರೂ ಈರುಳ್ಳಿನ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಈರುಳ್ಳಿ ಫ್ರೈ ಆದ ತಕ್ಷಣ ಟೊಮೆಟೊ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ಮೂಲಂಗಿನ ಹಾಕ್ಬಿಟ್ಟು, ಮೂಲಂಗಿ ಮತ್ತು ಆಲೂಗಡ್ಡೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. 2-3 ಮಿನಿಟ್ಸ್ ನೀಟಾಗಿ ಫ್ರೈ ಆಗಲಿ ವೆಜಿಟೇಬಲ್ಸ್. ಅದು ಫ್ರೈ ಆಗಿದ್ದ ಕೂಡಲೇ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ರುಬ್ಬಿರೋ ಖಾರದ ಪುಡಿ, ಖಾರ ಏನಿರುತ್ತೆ ಅಲ್ವಾ, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಹಾಕಿ ರುಬ್ಬಿರ್ತೀರಲ್ಲ, ಏನೇನು ಮಸಾಲೆ ರುಬ್ಬಿರ್ತೀರ ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು 1-3 ಮಿನಿಟ್ಸ್ ಫ್ರೈ ಮಾಡಿ ಆದಮೇಲೆ ಮಿಕ್ಸಿನ ತೊಳೆದಿರೋ ನೀರನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಅದು 1-2 ಕುದಿ ಬರಬೇಕು. ಕುದಿ ಬಂದಾದಮೇಲೆ ಇದು ಬೇಳೆ ಏನಿರುತ್ತೆ ಅಲ್ವಾ, ಅವರೆಬೇಳೆ, ಅದನ್ನು ಸ್ವಲ್ಪ 1-3 ಮಿನಿಟ್ಸ್ ನೆನೆಸಿಟ್ಕೊಂಡು ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಕುದಿ ಆದಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಒಂದು 3 ಗ್ಲಾಸಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕುದಿ ಬಂದಮೇಲೆ 1-2 ಟೇಬಲ್ ಸ್ಪೂನ್ ಹಳಿ ಉಪ್ಪು, ಅರಳುಪ್ಪು ಹಾಕಿ, ಟೇಸ್ಟ್ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಅರಳುಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುದಿ ಬಂದಾದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿ. ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ನಿಮಗೆ ಎಷ್ಟು ವಿಷಲ್ ಬೇಕೋ ಅಷ್ಟು ವಿಷಲ್ನ ಹಾಕಿಸ್ಕೊಬೋದು. ತುಂಬ ಅದು ಫುಲ್ ಗ್ರೇವಿ ಥರ ಕಲಸಿ ಎಲ್ಲ ಹೋಗೋ ಥರ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಾನು 1 ವಿಷಲ್ಗೆ ಆಫ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವೇ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಟೇಸ್ಟ್ ಸಖತ್ತಾಗಿತ್ತು. ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ, ರೈಸ್ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.